ಮಾರ್ಕೆಟ್ ಇಂಪ್ರೂವ್ ಆದ್ರೆ ನಮಗೆ ಖುಷಿ ಇಲ್ವಾ? ಮಾರ್ಕೆಟ್ ಎಲ್ಲ ಚೆನ್ನಾಗಿದೆ, ಅವ್ರು ಇಂಪ್ರೂವ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಪಾರ್ಕಿಂಗ್ ಮೊದಲು ಥರ ಇಲ್ಲ, ಮೊದಲು ತುಂಬ ಗಲೀಜಾಗಿತ್ತು. ಇವಾಗ ಅವ್ರು ಮಾಡಿರೋದು ಒಳ್ಳೆ ಕೆಲಸನೇ ಮಾಡಿದ್ದಾರೆ. ಪಾರ್ಕಿಂಗ್ ಅವರು ಸುಮಾರು ಖರ್ಚು ಮಾಡಿದ್ದಾರೆ ಪಾಪ. ಅವ್ರಿಗೇನು ತೊಂದರೆ ಇದೆ ಇಲ್ಲ ಅಂತ ಇಲ್ಲ, ಸ್ವಲ್ಪ ನಮ್ಮ ಅಂಗಡಿಯವ್ರಿಗೆ ತೊಂದರೆ ಕೊಡದೇ ಇದೆ ಸಾಕು. ಯಾವ ರೀತಿ ತೊಂದರೆ ಕೊಡ್ತಾ ಇದ್ರು ಸರ್? ತೊಂದರೆ ಪ್ರಶ್ನೆ ಇಲ್ಲ ಮೇಡಮ್, ನಾನು ಹೇಳ್ತಾ ಇದ್ದೀನಿ ಅಂದರೆ ತೊಂದರೆ ಮುಂದೆ ಬರಬಾರ್ದು ಅಂತ ನಾವು ಹೇಳ್ತಾ ಇರೋದು ಅಷ್ಟೇ. ವ್ಯವಸ್ಥೆ ಮಾಡಿದ್ರೆ ನಿಮ್ಗೆ ಹೆಂಗೆ ತೊಂದರೆ? ಪಾರ್ಕಿಂಗ್ ಅಂದ್ರೆ ಏನಾಗುತ್ತೆ, ಅವ್ರು ಏನು ಮಾಡ್ತಾರೆ, ಎಲ್ಲ ಗಾಡಿಗಳು ಓಡಾಡಬೇಕು, ನಿಮ್ಮದು ಅಂಗಡಿ ಮುಂದೆ ಬಂದಿದೆ ಹಿಂದೆ ಹೋಗಿ ಅಂತಾರೆ. ಇವಾಗ ಬಡಪಾಯಿಗಳು ಈ ಬ್ಯಾಗ್ಗಳೇ ಮಾರ್ತಾರೆ, ಅವರೆಲ್ಲ ರೋಡಲ್ಲಿ ನಿಂತ್ಕೊಂಡು ವ್ಯಾಪಾರನೇ ಮಾಡೋದು. ಇವಾಗ ಅವ್ರಿಗೆಲ್ಲ ತೊಂದರೆ ಕೊಟ್ಟರೆ ಅವರೆಲ್ಲ ಹೋಗ್ತಾರೆ. ಅವ್ರು 40 ವರ್ಷ 50 ವರ್ಷ ಮೂರು ಜನ್ರೇಷನಿಂದ ಅವ್ರು ವ್ಯಾಪಾರ ಮಾಡ್ಕೊಂಡು ಬಂದಿದ್ದಾರೆ. ನಾವು ಸುಮಾರು 50 ವರ್ಷದಿಂದ ನಾವು ಇಲ್ಲಿ ವ್ಯಾಪಾರ ಮಾಡ್ತಾಯಿದ್ದೀವಿ, ನಮಗೇನು ತೊಂದರೆ ಇದೆ. ನಾವು BBMP ಬಾಡಿಗೆ ಎಲ್ಲ ಕಟ್ಬಿಟ್ಟು ಏನೋ ಒಂದು ಅನ್ನ ಸಾಂಬಾರು ತಿನ್ಕೊಂಡಿದ್ದೀವಿ. ಇವಾಗ ದೌರ್ಜನ್ಯ ಜಾಸ್ತಿ ಆಗಿಬಿಟ್ರೆ ಏನಾಗುತ್ತೆ, ನಾವು ಅದೇ ಗಂಜಿ ಕುಡಿಯೋಕ್ಕೆ ಶುರು ಆಗ್ಬಿಡ್ಬೇಕು. ಆಮೇಲೆ ಸರ್ ನನಗೆ ಒಂದು ಅರ್ಥ ಆಗಲಿಲ್ಲ, ದೌರ್ಜನ್ಯ ಅಂದರೆ ಯಾಕಂದರೆ ಈಗ ಎಲ್ಲರಿಗೂ ಒಂದು ಒಳ್ಳೆ ವ್ಯವಸ್ಥೆ ಮಾಡಿದಾಗ ದೌರ್ಜನ್ಯ ಅಂತ ಆಗುತ್ತೆ. ಇವಾಗ ಹೂವು ನೋಡಿ, ಫುಟ್ಪಾತಲ್ಲಿ ಹೂವು ಅವ್ರಿಗೆಲ್ಲ ಅವರು ದೌರ್ಜನ್ಯ ಕೊಡ್ತಾರೆ. ಇವಾಗ ಅವ್ರಿಗೆ ದೌರ್ಜನ್ಯ ಕೊಟ್ಟರೆ ಹೂವು ತಗೊಳ್ಳೋಕ್ಕೆ ಫಸ್ಟ್ ಮಾರ್ಕೆಟ್ಗೆ ಬರೋದು ಜನ. ಆಫ್ಟರ್ ಪರ್ಚೇಸಿಂಗ್ ಫ್ಲವರ್ ದೇ ವಿಲ್ ಕಮ್ ಟು ಅದರ್ ಪರ್ಚೇಸಿಂಗ್. ನಮ್ಮ ಹೂವು ಕುಂಕುಮ ಅಂಗಡಿ ಎಲೆ ಇದೆ, ಅವ್ರದ್ದು ಇದೆ, ಎಲ್ಲಾನ ಪರ್ಚೇಸ್ ಮಾಡ್ತಾರೆ ಅವರು. ಆಮೇಲೆ ಫಸ್ಟು ಫ್ಲವರ್ಸು, ಮಾರ್ಕೆಟ್ ಇಸ್ ಫೇಮಸ್ ಫಾರ್ ಓನ್ಲಿ ಫ್ಲವರ್ಸ್ ಇದ್ಬಿಟ್ಟು ಅಂದರೆ ನಾವು ಮಾರ್ಕೆಟ್ ಅವ್ರು ಏನಿಲ್ಲ. ಮೇನ್ ಇಂಪಾರ್ಟೆಂಟ್ ಏನಿರೋದು ಫ್ಲವರ್ಸು. ಅವರು ಫ್ಲವರ್ಸ್ ಅವ್ರಿಗೆ ಸ್ವಲ್ಪ ದೌರ್ಜನ್ಯ ಕೊಡ್ತಾರೆ ಅಂತ ನಮಗೆ ಕೇಳಿ ಬಂದಿದ್ದು ಅಷ್ಟೇ, ನಾವು ನೋಡಲಿಲ್ಲ, ನಮಗೆ ಗೊತ್ತಿಲ್ಲ ಮೇಡಮ್. ಫ್ಲವರ್ಸ್ ಅವ್ರಿಗೆ ತೊಂದರೆ ಕೊಡ್ತಾರೆ. ಬೆಳಿಗ್ಗೆ ಅವ್ರು ಬರ್ತಾರಲ್ಲ ಮೇಡಮ್, ನೈಟಲ್ಲಿ 2 o'clock ಎಲ್ಲ ಬರ್ತಾರೆ ಅವರು. ಅವ್ರು ಎಲ್ಲ ಹಳ್ಳಿ ಕಳ್ಳಿಯಿಂದ ಬರ್ತಾರೆ ಪಾಪ. ಅವ್ರು ಏನೋ ಮಾಡ್ಕೊಂಡು ಅವ್ರ ಜೀವನ ಪಾಡು ಮಾಡ್ಕೊಂಡು ಹೋಗ್ತಿದ್ರು. ರಾಜ್ಯದ ಮೂಲೆಯಿಂದ ಬಂದು ಇಲ್ಲಿ ಮಾರ್ಕೆಟ್, ಕೃಷ್ಣರಾಜ ಮಾರ್ಕೆಟ್ ಅಂದ್ರೆ ಇಲ್ಲಿ ಬಂದು ಎಲ್ಲ ಸೇರ್ಕೊಂಡು ವ್ಯಾಪಾರ ಮಾಡೋಂಥ ಸ್ಥಳ ಇದು ಮೇಡಮ್. ಇದು ನಮ್ಮ ಮಾರ್ಕೆಟ್, ಇದು ಇಟ್ ಡಸ್ ನಾಟ್ ಬಿಲಾಂಗ್ಸ್ ಟು ಎ ಪರ್ಟಿಕ್ಯುಲರ್ ಕಮ್ಯುನಿಟಿ, ಇಟ್ ಬಿಲಾಂಗ್ಸ್ ಟು ಎವ್ರಿಬಡಿ, ಎವ್ರಿ ಕರ್ನಾಟಕ. ಕರ್ನಾಟಕನಲ್ಲಿ ಯಾವ ಕ್ಯಾಸ್ಟ್ ಇದ್ದಾರೆ, ಯಾವ್ದು ಇದಿದೆ, ಅದು ಭೇದ ಭಾವ ಇಲ್ಲ. ನಮ್ಮ ಕರ್ನಾಟಕನಲ್ಲಿ ಯಾವ ಥರ ಭೇದ ಭಾವ ಇಲ್ಲ. ದಿಸ್ ಮಾರ್ಕೆಟ್ ಬಿಲಾಂಗ್ಸ್ ಟು ಎವ್ರಿಬಡಿ, not particular community, not particular person, it belongs to everybody. ಬಟ್ ಏನಂದರೆ ಅದು ಈ ಥರ ದೌರ್ಜನ್ಯ ನಡೀತದೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಇವಾಗ ನೆನ್ನೆನೂ ನೋಡಿ, ನಮ್ಮದೆಲ್ಲ ಅಂಗಡಿ ಸ್ವಲ್ಪ ಮುಂದೆ ಇತ್ತು, ಸ್ವಲ್ಪ ಹಿಂದೆ ಹಾಕಿ ಅಂದರು. ಅವ್ರಿಗೆ ನಾವು ಮಾತಿಗೆ ಗೌರವ ಕೊಟ್ಟು ನಾವು ಹಿಂದೆ ತೊಗೊಂಡ್ಬಿಟ್ಟಿದ್ದೀವಿ. ಕಸ್ಟಮರೇ ನಿಲ್ತಾ ಇಲ್ಲ, ಫಸ್ಟೇ ಕಾಂಪಿಟೇಷನ್ಸ್ ಜಾಸ್ತಿ ಇದೆ. ಈಗ ಪಾರ್ಕಿಂಗ್ ಅಂತ ಬಂದಾಗ ಇಲ್ಲಿ ಜನ ನಿಂತ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ? ಜನ ಪ್ರಶ್ನೆ ಇಲ್ಲ, ಅದು ಏನಾಗುತ್ತೆ, ಪಾರ್ಕಿಂಗ್ ಅವ್ರು ನೋಡ್ತಾ ಇದ್ದಾರೆ, ಬಟ್ ದೇ ಆರ್ ನಾಟ್ ಸೀಯಿಂಗ್ ಅವರ್ ಪ್ರಾಬ್ಲಮ್ಸ್. ನಾವು ಬಾಡಿಗೆ ಹಿಂಗೆ ಕಟ್ಟೋದು ಅಂಗಡಿ ನೋಡಿ, ಒಂದು ಹುಡುಗ ನಾವು ಹೈರ್ ಮಾಡಿದೆ, ಒಂದು 1000 ರೂಪಾಯಿ ಸಂಬಳ, ಊಟ ನಾಷ್ಟ ಎಲ್ಲ ತಿಂದು, ಅದೆಲ್ಲ ನಾವು ಹೆಂಗೆ ಮೇಂಟೈನ್ ಮಾಡೋಣ? ನಾವು ಒಬ್ಬರೇ ಇಲ್ಲ, ನಾನು ಒಬ್ಬನೇ ಇಲ್ಲ, ಸುಮಾರು ಒಂದು 20 ಅಂಗಡಿ ಇದೆ, ಒಳಗಡೆ ಒಂದು 50 ಅಂಗಡಿ ಇದೆ. ಇಲ್ಲಾದ್ರೂ ನಾವು ಸ್ವಲ್ಪ ವ್ಯಾಪಾರ ಕಾಸು ನೋಡ್ತೀವಿ. ಒಳಗಡೆ ಅಂಗಡಿಯವ್ರಿಗೂ ಅದು ನಮಗಿಂತ ದುರ್ಗತಿ ಇದೆ ಅವ್ರದ್ದು. ದೇ ಆರ್ ವರ್ಸ್ಟ್. ಕಮ್ಯುನಿಸ್ಟ್ ಪಕ್ಷ ನಾವೇನೋ ಒಂದು ಖರ್ಚು ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮನೆಗೇನು ಉಳಿತಾಯ ತೊಗೊಂಡು ಹೋಗ್ತಾ ಇಲ್ಲ ಮೇಡಮ್. ನಾವು ಜಸ್ಟ್ ವಾಟ್ ಎವರ್ ಇಸ್ ದ ಎಕ್ಸ್ಪೆನ್ಸ್ ಇಸ್ ದೇರ್, ಅದನ್ನೇ ನಾವು ಖರ್ಚು ಮಾಡ್ಕೊಂಡು ಅದನ್ನೇ ಹೋಗ್ತಾ ಇದೀವಿ ಅಷ್ಟೇ. ಬಟ್ ಏನಂದ್ರೆ ಒಂದು ರೆಪ್ಯುಟೇಷನ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಓಕೆ ಸರ್, ಈಗ ನಿಮಗೆ ಏನು ತೊಂದರೆ ಇಲ್ಲ? ನಮ್ಗೇನು ತೊಂದರೆ ಇಲ್ಲ, ಇಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಫಾರ್ ದ ಪಾರ್ಕಿಂಗ್. ಅವರು ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಬಿಕಾಸ್ ಪಾರ್ಕಿಂಗ್ ಇಂಪ್ರೂವ್ ಆದರೆ ಮಾರ್ಕೆಟ್ಗೆ ಜನ ಬರ್ತಾರೆ, ಸ್ವಲ್ಪ ಬಿಸ್ನೆಸ್ ಡೆವಲಪ್ಮೆಂಟ್ ಆಗ್ಬೋದು. ಫ್ಲವರ್ಸ್ ಅವ್ರಿಗೆ ತೊಂದರೆ ಕೊಡಿ, ದೌರ್ಜನ್ಯ ಇಲ್ಲ ಅಂತ ಮಾಡಿದ್ರೆ ನಮಗೆ ಸಂತೋಷ ಆಗುತ್ತೆ ಅಷ್ಟೇ. ನೀವು ಹೇಗೆ ಹೇಳ್ತಾ ಇದ್ರಿ ಗೊತ್ತಾ, ಇಲ್ಲಿ ಹಾವು ಸಾಯ್ಬಾರ್ದು, ಕೋಲು ಮುರಿಬಾರ್ದು, ಆ ಥರ ಹೇಳ್ತಾ ಇದ್ದೀರಾ ನೀವು. ಕರೆಕ್ಟಾಗಿ ಒಂದು ಪರ್ಫೆಕ್ಟಾಗಿ ಹೇಳ್ಬೇಕು. ತೊಂದರೆ ಅಂದರೆ ತೊಂದರೆ ಆಗಬೇಕು ಮೇಡಮ್. ಏನಂದರೆ ಮಾರ್ಕೆಟ್ ಫಸ್ಟ್ ನಿಮ್ಗೆ ನಾನು ಎಲ್ಲ ಹೇಳ್ಬಿಟ್ಟಲ್ಲ, ಫ್ಲವರ್ಸಿಂದ ಮಾರ್ಕೆಟ್ಗೆ ಜನ ಬರೋದು. ಫಸ್ಟು ಹೂವು ತೊಗೊಳ್ತಾರೆ, ಆಮೇಲೆ ಬೇರೆ ಐಟಮ್ ತೊಗೊಳ್ತಾರೆ. ಹೂವು ಅವ್ರಿಗೆ ನೀನು ತೊಂದರೆ ಕೊಟ್ಟರೆ ಹೂವು ಅವ್ರು ಎಲ್ಲಿ ಹೋಗ್ತಾರೆ ಪಾಪ? ಪಳ್ಳಿಯಿಂದ ಬರ್ತಾರೆ, ಕೆಲವ್ರು ದೇವನಹಳ್ಳಿಯಿಂದ ಬರ್ತಾರೆ, ಕೆಂಗೇರಿಯಿಂದ ಬರ್ತಾರೆ, ಬಿಡದಿಯಿಂದ ಬರ್ತಾರೆ, ಯಲಹಂಕದಿಂದ ಬರ್ತಾವ್ರೆ. ನೀವು ಬೆಳಿಗ್ಗೆ 2 ಗಂಟೆಗೆ ಬಂದು ಅವ್ರಿಗೆ ವಿಚಾರಿಸಿ, ಅರ್ಲಿ ಮಾರ್ನಿಂಗ್ 2 o'clock ನೀವು ಬಂದು ಅವ್ರಿಗೆ ವಿಚಾರಿಸಿದ್ರೆ ಅವರು ತಮ್ಮ ಪ್ರಾಬ್ಲಮ್ಸ್ ಅವ್ರು ಹೇಳ್ತಾರೆ. ನಾನು ಕೇಳ್ಪಟ್ಟಿರೋದು ಕನಿಷ್ಠ ಪಕ್ಷ ನಿಮಗೆ ಹೇಳ್ತಾ ಇರೋದು ಅಷ್ಟೇ. ಐ ಆಮ್ ಟೆಲ್ಲಿಂಗ್ ಯು ಲಿಮಿಟೆಡ್. Whatever according to my knowledge, I am telling limited. But you can get the whole knowledge once you come early in the morning 2 o'clock. You can understand the whole scenario.
ಸರ್ ಯಾಕಂದ್ರೆ ಅವ್ರು ಮಾಡೋದು ಅಲ್ಲಿ ಮಾಡೋದು ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡೋದು, ಅಲ್ಲಿಗೂ ಮತ್ತೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗೂ ಏನಿದೆ? ಇವ್ರು ಅದು ತಿಳ್ಕೊಳ್ತಲ್ಲ, ಪಾರ್ಕಿಂಗ್ ಅವ್ರು ಪಾಪ ಅರ್ಥ ಮಾಡ್ತಾ ಇಲ್ಲಲ್ಲ. ಇವಾಗ ಮಾರ್ಕೆಟ್ ಬರೋ ಜನ ಹೆಂಗಾದ್ರೂ ಬಂದು ಇಲ್ಲಿ ಪಾರ್ಕಿಂಗ್ ಮಾಡೇ ಮಾಡ್ತಾರೆ. ಇವಾಗ ನೋಡಿ ಇಲ್ಲಿ ಮುಂದೆ SLN ಅಲ್ಲಿ ದೊಡ್ಡ ಜಾಗ ಇದೆ, ಸುಮಾರು ಒಂದು 10,000 ಸ್ಕ್ವೇರ್ ಫೀಟ್ ಇದೆ. SLN ಟ್ರಸ್ಟ್ ಅವ್ರು ಇಲ್ಲ, ಅಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟಿದ್ದಾರೆ. ಇವಾಗ ಇಲ್ಲಿಗಿಂತ 10 ಜಾಗ ಇದೆ ಅಲ್ಲಿ. ಇವಾಗ ಕೆಲವರು ಅಲ್ಲೇ ಪಾರ್ಕಿಂಗ್ ಮಾಡ್ತಾರೆ, ಇವರು ಅಲ್ಲಿ ಓಪನ್ ಆಗೋಕೆ ಮುಂಚೆ ಇವ್ರು ಮಾಡಬೇಕಾಗಿತ್ತು. ಅರ್ಥ ಆಯ್ತಾ ನಿಮಗೆ? ಅದು ದೊಡ್ಡದಾಯಿತು ಜಾಗ, ಇದು ಸಣ್ಣ ಮಾಡ್ತಾಯಿದ್ರು ಇವಾಗ ಜಾಗ. ಇವಾಗ ಇದು ಇನ್ನೇನು ಫೆಸಿಲಿಟಿ ಎಲ್ಲ ಒಳಗಡೆ ಕೊಟ್ಟಿದ್ದಾರೆ ಅಂತ ನಾವು ಕೇಳ್ಪಟ್ಟಿದ್ದೀವಿ, ನಾವು ಹೋಗಿಲ್ಲ. ಎಲ್ಲ ಇದೆ ಮೇಡಮ್, ವ್ಯವಸ್ಥೆ ಪ್ರಶ್ನೆ ಇಲ್ಲ. ಅವ್ರಿಗೆ ಮಾಡಿರೋದು ಅವ್ರಿಗೋಸ್ಕರ, ಜನಕ್ಕೋಸ್ಕರ, ಅದು ಒಳ್ಳೆಯದೇ.